ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಐಶು ವ್ಲಾಗ್ಸ್ ಕನ್ನಡ. ಇದು ನಾನು KSRTC ಅವ್ರದ್ದು ಟೂರ್ ಪ್ಯಾಕೇಜ್ ಹೋಗಿದ್ನಲ್ವ, ದಿವ್ಯ ದರ್ಶನ, ಅದರದ್ದೇ ಪಾರ್ಟ್ 2 ವ್ಲಾಗ್ ಆಗಿರುತ್ತೆ. ಎಷ್ಟೊಂದು ಜನ ಕೇಳ್ತಿದ್ರೆ ಹೇಗೆ ಬುಕಿಂಗ್ ಮಾಡೋದು ಅಂತ. ನಾನು ಇಲ್ಲಿ ಸ್ಕ್ರೀನ್ಶಾಟ್ ಅಟ್ಯಾಚ್ ಮಾಡಿದ್ದೀನಿ, ನಾವು ಹೇಗೆ ಬುಕಿಂಗ್ ಮಾಡಿದ್ವಿ ಅಂತ. ಸೊ KSRTC ಅವರ ವೆಬ್ಸೈಟಲ್ಲಿ ಬುಕಿಂಗ್ ಮಾಡಿದ ನಂತರ ಟರ್ಮಿನಲ್ 2 ಏರ್ಪೋರ್ಟ್ ಸರ್ವಿಸಸ್ಗೆ ಹೋಗೋ ಬಸ್ಗಳು ಎಲ್ಲಿ ನಿಂತಿರುತ್ತೋ ಅಲ್ಲಿ ಬಂದು ವೆಯ್ಟ್ ಮಾಡಬೇಕಾಗಿರುತ್ತೆ. ಹೊರಡೋದಕ್ಕೆ ಅರ್ಧ ಗಂಟೆ ಮುಂಚೆ ನಿಮಗೆ ಒಂದು SMS ಬರುತ್ತೆ. ಯಾವ ನಂಬರಿಂದ ಬುಕ್ ಮಾಡಿರ್ತೀರಲ್ಲ ಆ ನಂಬರ್ಗೆ SMS ಬರುತ್ತೆ. ಬಸ್ ನಂಬರ್ ಸಮೇತ ಡೀಟೇಲ್ಸ್ ಬಂದು ಮತ್ತು ಸೀಟ್ ನಂಬರ್ ಎಲ್ಲ ಮೆನ್ಷನ್ ಮಾಡಿ ನಿಮಗೆ ಒಂದು SMS ಬರುತ್ತೆ. ಸೊ ಆವಾಗ ಗೊತ್ತಾಗುತ್ತೆ ಯಾವ ಬಸ್ಸು ಅಂತ. ಇದನ್ನು ವೋಲ್ವೋ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಕಂಫರ್ಟಬಿಲಿಟಿ ಬಗ್ಗೆ ಮಾತಾಡಬೇಕು ಅಂದರೆ ನನಗೆ ಅಷ್ಟೊಂದು ಕಂಫರ್ಟಬಲ್ ಅನಿಸ್ಲಿಲ್ಲ ಸೀಟ್ಗಳು. ಇಲ್ಲಿ ನಾವಾದರೂ ಬುಕಿಂಗ್ ಮಾಡಿದ್ದು ಎಷ್ಟೋ ಪರವಾಗಿರಲಿಲ್ಲ, ಬಟ್ ಅಲ್ಲಿ ಸೈಡಲ್ಲಿ ನೋಡಿದ್ರಲ್ಲ ಸಿಂಗಲ್ ಸೀಟ್ಸು, ಅಲ್ಲಿ ಕೂತಿದ್ದವ್ರಿಗಂತೂ ಪಾಪ ತುಂಬಾ ಕಷ್ಟ ಆಯಿತು ಅವ್ರಿಗೆ. ಯಾಕಂದರೆ ಅಲ್ಲಿ ಹಿಡ್ಕೊಳಕ್ಕೆ ಹ್ಯಾಂಡಲ್ ಏನೂ ಇರಲಿಲ್ಲ. ಸೊ ಎಲ್ಲರದು ಅದೇ ಕಂಪ್ಲೇಂಟ್ಸ್ ಇತ್ತು, ಎಲ್ಲರೂ ಅದೇ ಮಾತಾಡ್ತಾ ಇದ್ವಿ, ಅಷ್ಟೊಂದು ಸೀಟ್ ಕಂಫರ್ಟಬಲ್ ಇರಲಿಲ್ಲ ಅಂತ.